ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ 7ನೇ ದಿನವಾದ ಕಾಳರಾತ್ರಿ ಅಮ್ಮನವರಿಗೆ ಅವಲಕ್ಕಿ ನೈವೇದ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 1 ಬೌಲು ಅವಲಕ್ಕಿ ತಗೊಂಡಿದ್ದೀನಿ, ಮತ್ತು 3/4 ಬೌಲು ಬೆಲ್ಲ, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ, ಒಂದು 2 ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪಚ್ಚಕರ್ಪೂರ, ಒಂದಿಷ್ಟು ಪಚ್ಚಕರ್ಪೂರ ಹಾಕೊಳ್ಳೋಣ, ಮತ್ತು ಸ್ವಲ್ಪ ತುಪ್ಪ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಅವಲಕ್ಕಿ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ಬಾರಿ ತೊಳ್ಕೊಳ್ಳೋಣ. ನೋಡಿ, ನಾನು ಒಂದು 3 ಬಾರಿ ಚೆನ್ನಾಗಿ ಅವಲಕ್ಕಿ ತೊಳೆದು ನೀರೆಲ್ಲ ಬಸ್ತಿದ್ದೀನಿ. ತಳದಲ್ಲಿ ಸ್ವಲ್ಪ ಬಸ್ತಾದ್ಮೇಲೆ ಸ್ವಲ್ಪ ನೀರಿರುತ್ತಲ್ಲ, ಅದೇ ನೀರಲ್ಲಿ ಅವಲಕ್ಕಿ ನೆನ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸು ಹುರ್ಕೊಂಬಿಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1ರಿಂದ 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಒಂದು 5 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಇದು ನೈವೇದ್ಯ ತುಂಬ ಚೆನ್ನಾಗಿರುತ್ತೆ. ನಾವು 2-3 ದಿನ ಇಟ್ಟರೂ ಈ ಥರ ಮಾಡಿದ್ರೆ ಕೆಡಲ್ಲ. ತುಪ್ಪ ಕಾಯ್ದಿದೆ. ಇವಾಗ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದೆಲ್ಲ ಹಾಕ್ಬೋದು ಡ್ರೈ ಫ್ರೂಟ್ಸು. ನೋಡಿ, 1-2 ನಿಮಿಷ ಇದೆಲ್ಲ ತುಪ್ಪದಲ್ಲಿ ಹುರ್ಕೊಂಡ್ರೆ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಇದನ್ನ ಒಂದು ಪ್ಲೇಟ್ಗೆ ತಗೊಳ್ಳೋಣ. ಆಗಿದೆ ಇವಾಗ. ನೋಡಿ, ಇದೇ ಮಾಡಲಿಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಳ್ಳೋಣ. ನೀರು ಸಾಕು. ಅಂದರೆ ಬೆಲ್ಲ ಎಲ್ಲ ಕರಗಿಸಿ ಸೋದಿಸ್ಕೊಬೇಕಾಗಿತ್ತು, ಬಟ್ ಇಲ್ಲಿ ಬೆಲ್ಲ ಚೆನ್ನಾಗಿದೆ, ಹಾಗಾಗಿ ನಾನು ಡೈರೆಕ್ಟೇ ಹಾಕ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಪಾಕ ಬರಲಿ. ನೋಡಿ, 1-2ರಿಂದ 4 ನಿಮಿಷ ಆಡಿಸ್ಕೊಳ್ಳೋಣ. ನೋಡಿ, ಪಾಕ ಎಲ್ಲ ಬರ್ತಾ ನೋಡಿ. ಇಟ್ಟು ಒಂದು 3 ನಿಮಿಷ ಆಗಿದೆ, ಇನ್ನೊಂದು ನಿಮಿಷ. ನೋಡಿ, ಈ ಹದಕ್ಕೆ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಇಲ್ಲಿ ಇವಾಗ ಗೊತ್ತಾಗ್ತಿದೆ ನಿಮಗೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಪಾಕ. ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಒಣ ಕೊಬ್ಬರಿನಾದರೂ ತೊಗೊಬೋದು, ಹಸಿ ಕೊಬ್ಬರಿನಾದರೂ ತೊಗೊಬೋದು. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಐದು ನಿಮಿಷಕ್ಕೆ ನೀವು ನೈವೇದ್ಯ ರೆಡಿ ಮಾಡಿಬಿಡ್ಬೋದು. ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಅವಲಕ್ಕಿ ತೊಳೆದಿಟ್ಟಿದ್ನಲ್ಲ, ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ಅವಲಕ್ಕಿ ಸೇರಿಸ್ಕೊಳ್ಳೋಣ ಇದಕ್ಕೆ.
ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಅವಲಕ್ಕಿಗೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ. ನೋಡಿ, ಬೆಲ್ಲದ ಪಾಕದಲ್ಲಿ ನಾನೊಂದು 2 ನಿಮಿಷ ಆಡಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಮತ್ತು ಏಲಕ್ಕಿ, ನಾನಿಲ್ಲಿ ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಇದು ತಿನ್ನೋವಾಗ ಅದರಲ್ಲೆಲ್ಲ ನೆನ್ಕೊಂಡು ತಿನ್ನೋವಾಗ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಿಪ್ಪೆನೂ ಬಿಸಾಕ್ತಾಯಿಲ್ಲ, ಸಿಪ್ಪೆನೂ ಹಾಕಿದ್ದೀನಿ. ನೋಡಿ, ಅವಲಕ್ಕಿ ನೈವೇದ್ಯ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ನೀವು ಪಚ್ಕರ್ಪೂರ ಹೇಳಿದ್ನಲ್ಲ, ನೋಡಿ ಇದನ್ನು ಕೈಯಿಂದ ಹಿಂಗೆ ಪುಡಿ ಮಾಡಿ ಸ್ವಲ್ಪ ಉದ್ದಿಸ್ಬಿಡಿ. ಹಿಂಗೆ ಇದು ತುಂಬ ಒಂಥರ ಫ್ಲೇವರು, ತುಂಬ ಟೇಸ್ಟಿಯಾಗಿ ಒಳ್ಳೆ ಫ್ಲೇವರು ಬರುತ್ತೆ ಇದನ್ನು ಹಾಕಿದ್ರೆ. ಮತ್ತು ತಿನ್ನೋದಕ್ಕೂ ಡಿಫ್ರೆಂಟಾಗಿರುತ್ತೆ. ಒಂದೇ ಒಂದು ಕಾಳು ಹಾಕಿದ್ದೀನಿ ಅಷ್ಟೇ. ನಾನು ಇಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡಿರೋದ್ರಿಂದ ಅಷ್ಟು ಸಾಕಾಗುತ್ತೆ. ಜಾಸ್ತಿ ಕ್ವಾಂಟಿಟಿ ಏನಾದರೂ ಮಾಡಿದ್ರೆ ನೀವೆಲ್ಲ ನೋಡಿಕೊಂಡು ಹಾಕೊಳ್ಳಿ. ನೋಡಿ, ಇವಾಗ ಅವಲಕ್ಕಿ ನೈವೇದ್ಯ 5 ನಿಮಿಷಕ್ಕೆ ರೆಡಿ ಆಯಿತು. ಇವಾಗ ನೈವೇದ್ಯ ಮಾಡೋಣ. ನೋಡಿ, ಇವಾಗ ನೈವೇದ್ಯ ರೆಡಿಯಾಗಿದೆ. ಇದನ್ನು ಒಂದು 2ರಿಂದ 4 ನಿಮಿಷ ಅದೆಲ್ಲ ಸ್ವಲ್ಪ ಮೆತ್ತಗಾಗಲಿ, ಅಳ್ಕೊಳ್ಳಿ. ಅದು ಒಂದು 2 ನಿಮಿಷ ಬಿಡೋಣ. ನೋಡಿ, ಸ್ಟವ್ ಆಫ್ ಮಾಡಿ ಒಂದು 4 ನಿಮಿಷ ಅಳ್ಳೋದಕ್ಕೆ ಬಿಟ್ಟಿದೆ. ನೋಡಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ. ಇವಾಗ ಪ್ರಸಾದ ನೈವೇದ್ಯ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.